ಪ್ರಾರ್ಥಿಸುತ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾವಿಷ್ಟದಾನಾಯ ಸಮುಪಾತ್ತ ದಶಾಕೃತೇಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಮಹೋತ್ಸವದ ಮಹಾರಥೋತ್ಸವದ ಶುಭ ಸಂದರ್ಭ. ಈ ಶುಭ ಸಂದರ್ಭ ಇದು ಉಪನ್ಯಾಸ ವೇದಿಕೆಯೂ ಅಲ್ಲ. ನಾವೆಲ್ಲರೂ ರಥಾರೂಢರಾದಂತಹ ಗುರುರಾಜರನ್ನ ದರ್ಶನ ಪಡೆದು ಅವರ ಅನುಗ್ರಹ ಕಾಂಕ್ಷಿಗಳಾಗಿ ನಾವು ನಿಂತಿದ್ದೇವೆ. ಮಹಾನುಭಾವರಾದಂತಹ ಗುರುಸಾರ್ವಭೌಮರು ಕರುಣಾಸಮುದ್ರರಾಗಿ ಇಂದು ರಥಾರೂಢರಾಗಿ ಮಂತ್ರಾಲಯದ ಪ್ರಮುಖ ರಥಬೀದಿಗಳಲ್ಲಿ ಇವತ್ತು ದರ್ಶನವನ್ನು ನೀಡಲು ಬರ್ತಾ ಇದ್ದಾರೆ. ಸಮಸ್ತ ಭಕ್ತರ ಮೇಲೆ ತಮ್ಮ ಕೃಪಾ ದೃಷ್ಟಿಯನ್ನು ಬೀರುವ ಮೂಲಕ ತಮ್ಮ ಅಪಾರವಾದಂತಹ ತಪಸ್ಸನ್ನ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಧಾರೆ ಎರೆಯಲು ಗುರುರಾಜರು ಬರ್ತಾ ಇದ್ದಾರೆ. ಅಂತಹ ಗುರುಗಳನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡೋಣ. ಇಡೀ ವಿಶ್ವದಲ್ಲಿ ಸಮಸ್ತ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಭಾಷಾ ಪ್ರಾಂತ ಭೇದವಿಲ್ಲದೆ ಪ್ರತಿಯೊಬ್ಬರೂ ಆಚರಿಸುವಂತಹ ಮಹಾ ಹಬ್ಬ ಮಹಾ ಉತ್ಸವ ಅದು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಇಂತಹ ಉತ್ಸವ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆಯುವಂತಹ ಒಂದು ಮಹಾ ಉತ್ಸವವಾಗಿದೆ. ಆ ಮಹಾಪ್ರಭುಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜ ಗುರುಸಾರ್ವಭೌಮರಾಗಿದ್ದಾಗ, ಕಟ್ಟ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅಪಾರವಾದಂತಹ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ. ಆ ಅನುಗ್ರಹ ರಾಶಿಯನ್ನ ಇಡೀ ವಿಶ್ವಕ್ಕೆ ಧಾರೆ ಎರೆಯಲು ವೃಂದಾವನದಲ್ಲಿ ಯೋಗಾಸನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳ ಮಹಿಮೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಗುರುಗಳ ಮಹಿಮೆ, ಕೀರ್ತಿ, ಭಕ್ತ ಸಾಗರ ಇದನ್ನು ಕೊಂಡಾಡಲಿಕ್ಕೆ ಪದಗಳು ಸಾಲದು. ಅಂತಹ ಗುರುಗಳು ಸಂತುಷ್ಟರಾಗಿ ಮಹಾರಥಾರೂಢರಾಗಿದ್ದಾರೆ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಮಸ್ತ ಜನತೆಗೂ ಕ್ಷೇಮವಾಗಲಿ, ಪ್ರಾಣಿಕುಲಕ್ಕೆ, ಮನುಕುಲಕ್ಕೆ, ಅದೇ ರೀತಿಯಾಗಿ ಸಕಲ ಸಸ್ಯಕುಲಕ್ಕೆ, ವಿಶ್ವಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನಮ್ಮ ಕರ್ತವ್ಯ ಮಂತ್ರವಾಗಿದೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಮಂತ್ರವೇ ನಮ್ಮ ಮಂತ್ರವಾಗಬೇಕು. ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಬೇಕು, ಗಲಭೆಗಳಾಗಬಾರದು, ದೇಶ ದೇಶಕ್ಕೆ ಗಲಭೆ ಆಗದಂತೆ ಭಗವಂತ ಗುರುಗಳು ರಕ್ಷಣೆ ಮಾಡಲಿ. ಅದೇ ರೀತಿಯಾಗಿ ನಮ್ಮ ದೇಶ ಎಲ್ಲ ರೀತಿಯಲ್ಲಿಯೂ ಕೂಡ ಸುದೃಢವಾಗಲಿ. ಜಗದ್ಗುರುವಿನ ಸ್ಥಾನವನ್ನ ವಿಶೇಷವಾಗಿ ಶೀಘ್ರವಾಗಿ ಅಲಂಕರಿಸಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮೊನ್ನೆಯ ದಿನ ಬಾಂಗ್ಲಾದೇಶದಲ್ಲಿ ಸಮಸ್ತ ಹಿಂದೂಗಳ ಮೇಲೆ ಏನು ಆಕ್ರಮಣ ನಡೆದಿದೆ, ಇದು ಅತ್ಯಂತ ಹೇಯವಾದದ್ದು. ಅದನ್ನು ನಾವು